ಕಾಂಗ್ರೆಸ್ನಿಂದ ಬಿಜೆಪಿಗೆ ವಾಪಸ್ ಆಗಿರೋ ಶೆಟ್ಟರ್ ಅವರು ಬಿಜೆಪಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಹಾವೇರಿಯಲ್ಲಿ ಅಥವಾ ಧಾರವಾಡದಲ್ಲಿ ಅವರು ಟಿಕೆಟ್ ಅನ್ನ ನಿರೀಕ್ಷೆಯಲ್ಲಿದ್ರು. ಬಟ್ ಅದೆರಡೂ ಕೂಡ ಬೇರೆಯವ್ರ ಪಾಲಾಗಿದೆ. ಉಳ್ಕೊಂಡಿರೋದು ಈಗ ಬೆಳಗಾವಿ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಯಡಿಯೂರಪ್ಪ ನಿವಾಸದಲ್ಲಿ ನಡೆದಂತಹ ಸಂಧಾನ ಯಶಸ್ವಿಯಾದಂಗೆ ಕಾಣಿಸ್ತಾ ಇದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಶೆಟ್ಟರ್ ಸ್ಪರ್ಧೆಗೆ ಬಹುತೇಕ ಕನ್ಫರ್ಮ್ ಆಗಿದೆ. ಈ ನಡುವೆ ಅರುಣ್ ಕುಮಾರ್ ಪುತ್ತಿಲ ನಿನ್ನೆ ರಾತ್ರಿ ಬಿಜೆಪಿ ಪಕ್ಷಕ್ಕೆ ಅಗೇನ್ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ಭೇಟಿಯಾಗಿ ಕಮಲ ನಾಯಕರ ಜೊತೆ ಕೈ ಜೋಡಿಸಿದ್ದಾರೆ. ಬಳಿಕ ಮಾತಾಡಿದ ಪುತ್ತಿಲ, ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನ ಎತ್ತರಕ್ಕೆ ಕೊಂಡೊಯ್ದಿರುವ ಮೋದಿ ಅವರಿಗೆ ಕೈ ಜೋಡಿಸಬೇಕು. ಪುತ್ತಿಲ ಪರಿವಾರ ಮೋದಿ ಪರಿವಾರ ಜೊತೆಯಾಗಿ ಕೆಲಸ ಮಾಡುತ್ತೆ. ದಕ್ಷಿಣ ಕನ್ನಡದ ಅಭ್ಯರ್ಥಿಯನ್ನ ಹೆಚ್ಚಿನ ಮತಗಳಿಂದ ಗೆಲ್ಸೋಣ ಅಂತ ಅಂದ್ರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂತಹ ನರೇಂದ್ರ ಮೋದಿಯವರ ಆ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ದಿವಸ ರಾಜ್ಯಾಧ್ಯಕ್ಷರು ಇನ್ನಿತರ ಪದಾಧಿಕಾರಿಗಳ ಜೊತೆಗೆ ಪುತ್ತಿಲ ಪರಿವಾರ ಮತ್ತು ಮೋದಿ ಪರಿವಾರ ಆ ಲೋಕಸಭಾ ಚುನಾವಣೆಯಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸಂಸತ್ ಸದಸ್ಯರನ್ನು ದೊಡ್ಡದಾಗಿರತಕ್ಕಂಥ ಅಂತರದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಗೆಲುವಿಗೋಸ್ಕರ ಶ್ರಮ ವಹಿಸ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ.